ಅಲ್ಲಿ ಎಲ್ಲಿ ಸುನ್ನಿಗಳಿದ್ದಾರೋ ಆ ಪ್ರದೇಶದಕ್ಕೆ ಅವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ತಲೆಗೂದಲು ಒಂದು ಚೂರು ಹೊರಗೆ, ಹಿಜಾಬ್ನ ಹೊರಗೆ ಬಂದರೆ ಅವರಿಗೆ ಮರಣದಂಡನೆ. ಹಾಡೆ ಹಗಲು ಕತ್ತರಿಸಿ ಬಿಸಾಡಲಾಗಿದೆ, ಆಸಿಡ್ ಹಾಕಲಾಗಿದೆ, ದೊಣ್ಣೆಯಿಂದ ಹೊಡೆದು ಸಾಯಿಸಲಾಗಿದೆ. ಇಲ್ಲಿ ಎದೆ ಬಡ್ಕೊಂಡು ಅಳುವ ಹೆಣ್ಮಕ್ಳು ಇದೆ ನಮ್ಮ ಭಾರತದಲ್ಲಿ. ಖಮೇನಿ ಪರವಾಗಿ ಅವ್ರು ಇದನ್ನೆಲ್ಲ ಕೇಳಬೇಕು, ನೋಡ್ಬೇಕು. ನೀವು ಹಾಕುವ ಕಣ್ಣೀರಿಗೆ, ನಿಮ್ಮ ಪ್ರತಿಭಟನೆಗೆ ಏನಾದ್ರೂ ಅರ್ಥ ಇದೆಯಾ? Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market. ಶಿಯಾದ ಧಾರ್ಮಿಕ ನಾಯಕ ಅನ್ನುವ ಕಾರಣಕ್ಕಾಗಿ ಖಮೇನಿಯ ಹತ್ಯೆಯನ್ನ ಖಂಡಿಸಬೇಕು ಅಂತ ಕಾಂಗ್ರೆಸ್ಸಿಗರು, ಈ ದೇಶದ ಮುಸ್ಲಿಮರು ಹತ್ಕೊಂಡು ಎದೆ ಬಡ್ಕೊಂಡು ಕೂಗ್ತೀರಿ ಅಂತಾದ್ರೆ, ನಿಮಗೆ ಬಾಂಗ್ಲಾದಲ್ಲಿ ಆದಂತ, ಪಾಕಿಸ್ತಾನದಲ್ಲಿ ಆದಂತ ಹಿಂದೂಗಳ ಮಾರಣ ಹೋಮಕ್ಕೆ ನಿಮಗೆ ತುಡಿಬೇಕು ಅಂತ ಅನಿಸ್ಲಿಲ್ವಲ್ಲ? ಆಯ್ತು, ಪ್ಯಾಲೆಸ್ತೇನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಇಡೀ ಭಾರತದ 78 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಸ್ರೇಲ್ ನಮ್ಮೊಟ್ಟಿಗೆ ನಿಂತಷ್ಟು, ನಮಗೆ ಸಹಾಯ ಮಾಡಿದಷ್ಟು, ಪ್ಯಾಲೆಸ್ತೇನ್ ಯಾವತ್ತಾದ್ರೂ ಒಂದು ರಾಗಿ ಗುಲುಗುಂಜಿ ಕಾಳಿನಷ್ಟು ಭಾರತಕ್ಕೆ ಸಹಾಯ ಮಾಡಿದ್ಯಾ? ತೋರಿಸಿ, ಎಲ್ಲಿ ಸಹಾಯ ಮಾಡಿದೆ? ಇದಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ಏನು ಅಂತಂದ್ರೆ, ಚಾಬಹಾರ್ ಪೋರ್ಟಿಗೆ, ಸಿ ಪೋರ್ಟಿಗೆ ಭಾರತ ಅತ್ಯಂತ ಬಹಳ ಮುಖ್ಯವಾದಂತ ಆರ್ಥಿಕ ನೆರವನ್ನು ನೀಡಿದೆ ಮತ್ತು ಅಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದು ಇರಾನ್ ಭಾರತಕ್ಕೆ ಮಾಡಿದ ಬಹಳ ದೊಡ್ಡ ಉಪಕಾರ, ಸಹಕಾರ ಅಂತ ಏನಾದ್ರು ನೀವು ಭಾವಿಸಿದ್ರೆ ನಿಮ್ಮಂತ ಮುಟ್ಟಾಳ್ರಿನ್ಯಾರು ಇಲ್ಲ. ಇರಾನಿನ ಪರಿಸ್ಥಿತಿ, ಇರಾನಿನ ಸ್ಥಿತಿಗತಿ ಮಧ್ಯೆ ಭಾರತ ಇರಾನಿಗೆ ಯಾವ ರೀತಿ ಉಪಕಾರ ಮಾಡಿದೆ ಅನ್ನೋದರ ಅರ್ಥ ಆಗದೆ ಇದ್ದಂತ ದಡ್ಡತನ ಮತ್ತು ಜಿಯೋಪಾಲಿಟಿಕ್ಸ್ ನಿಮಗೆ ಅದರ ಅರಿವಿಲ್ಲ ಅನ್ನೋದಕ್ಕೆ ಅದು ಸಾಕ್ಷಿ ಆಗುತ್ತೆ. ನೆನ್ಪಿಡಿ, ಇಡೀ ಪ್ರಪಂಚದಲ್ಲಿ ಚಾಬಾರ್ ಪೋರ್ಟ್ ಅನ್ನ ಭಾರತ ಅದಕ್ಕೆ ಕೈ ಹಾಕದೆ ಇದ್ದಿದ್ರೆ, ಇಲ್ಲಿ ಇರಾನ್ ನಮಗೆ ಹೆಲ್ಪ್ ಮಾಡಿದೆ ಅಂತ ಭಾವಿಸಬೇಡಿ. ಈ ಪೋರ್ಟಿಗೆ ಹಣ ಸುರಿದಂತ ಭಾರತ ಇರಾನಿನ ಒಂದು ಶಾಪ ವಿಮೋಚನೆಗೆ ಕಾರಣವಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐಸೋಲೇಷನ್ ಆದಂತ ಇರಾನಿನ ಶಾಪ ವಿಮೋಚನೆ ಆಗಿದ್ದಿದ್ರೆ ಈ ಚಾಬಹಾರ್ ಪೋರ್ಟಿಗೆ ಭಾರತ ಎಂಟ್ರಿ ಆಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಒಂದು ಉಪಕೃತತೆಯನ್ನ ಇರಾನ್ ಹೊಂದಬೇಕಾಗಿದೆ, ಭಾರತ ಅಲ್ಲ. ಭಾರತ ಒಮ್ಮೆ ಈ ಪೋರ್ಟಿಗೆ ಹಣವನ್ನ ಹಾಕದೇ ಇದ್ದಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶವೂ ಹಣ ಹಾಕ್ಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ ಮತ್ತು ಅವರ ಐಸೋಲೇಷನ್ ಶಾಪ ಮುಕ್ತಿ ಆಗ್ತಿರ್ಲಿಲ್ಲ. ಇಂಥ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡು ನಾವು ಭಾರತ ಮತ್ತು ಇರಾನಿನ ಸಂಬಂಧದ ಬಗ್ಗೆ ಮಾತಾಡಬೇಕು, ಬರೀ ಸುಮ್ಮನೆ ಅಲ್ಲ. ಅಲ್ಲಿಯ ಖಮೇನಿಯ ಆಡಳಿತ ಹೇಗಿತ್ತು? ಒಂದು ಸುನ್ನಿಗಳ 60,000ಕ್ಕೂ ಹೆಚ್ಚು ಲೆಕ್ಕ ಸಿಕ್ಕಿದ್ದದು. ಇನ್ನು ಎಷ್ಟು ಕೋಟ್ಯಾಂತರ ಜನರನ್ನ ಅಲ್ಲಿ ಎಲ್ಲಿ ಸುನ್ನಿಗಳಿದ್ದಾರೋ ಆ ಪ್ರದೇಶದಕ್ಕೆ ಅವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಸುನ್ನಿ ಸಮಾಜದಿಂದ ಬಂದಂತ ಮುಸ್ಲಿಮರಿಗೆ ಯಾವುದೇ ಸರ್ಕಾರದ ಉನ್ನತ ಹುದ್ದೆಗಳಿಲ್ಲ. ಅವರನ್ನ ನಾಯಿಗಳಕ್ಕಿಂತ ಕಳಪೆಯಾಗಿ, ಶ್ರೀಮಂತರ ನಾಯಿಗಳನ್ನು ಅತ್ಯಂತ ಸುಖವಾಗಿ ಸಾಕ್ತಾರೆ, ಅದು ಬೇರೆ. ಅತ್ಯಂತ ನಿಕೃಷ್ಟವಾದಂತ ಬದುಕೇನಾದ್ರೂ ಬದುಕ್ತಾ ಇದ್ರೆ ಅಲ್ಲಿ ಕಾರಣವೇ ಅವರು ಸುನ್ನಿಗಳು ಅಂತ. ಇರಾನ್ ಇರಾಕ್ ವಾರ್ ಯಾಕಾಯ್ತು? ಒಂದೇ ಒಂದು ಕಾರಣ, ಸ್ಥಳೀಯ ಬೇರೆ ಬೇರೆ ಕಾರಣ ಸಣ್ಣ ಪುಟ್ಟದ್ದು, ಆದ್ರೆ ಮೇಜರ್ ಏನು? ಹೊಕ್ಕಳಬಳ್ಳಿ ಏನು? ಅಲ್ಲಿ ಶಿಯಾಗಳ ಮೆಜಾರಿಟಿ ಇದೆ, ಶಿಯಾಗಳೇ ಅತಿ ಹೆಚ್ಚು ಜನ ಅಲ್ಲಿ ಇದ್ದವರು. ಆದ್ರೆ ಸುನ್ನಿಗಳು ಆಡಳಿತ ಮಾಡ್ತಾ ಇದ್ದಾರೆ. ನಾವು ಬಹುಸಂಖ್ಯಾತರಾದಂತ ಶಿಯಾಗಳಿರುವಾಗ ಸುನ್ನಿಗಳು ಯಾಕೆ ಆಡಳಿತ ಮಾಡಬೇಕು? ಆ ಕಾರಣಕ್ಕಾಗಿ ದಶಕದ ಹೋರಾಟ. ಅದರ ಜೊತೆಗೆ ಇರಾನಿನ ಧಾರ್ಮಿಕ ದೊರೆ ಮನುಷ್ಯರಿಗೆ ಮನುಷ್ಯರಾಗಿ ಬದುಕುವ ಸಹಜವಾದಂತ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ. ನೆನಪಿಡಿ, ಇಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳು, ಹೆಂಗಸರು ಬುರ್ಕಾ ಹಾಕೊಂಡು ಎದೆ ಬಡ್ಕೊಂಡು ಹತ್ತುಕೊಂಡು ಏನಮ್ಮ ಮಹಾನಾಯಕರು ಅಂತ ಹೇಳಿ ಚಿತ್ರಿಸ್ತಾ ಇದ್ದೀರಲ್ಲ, ಅದರ ಹಣೆ ಬರ ಏನು ಅನ್ನೋದನ್ನ ನೀವು ಒಳಗಿನ ಕಥೆಯನ್ನ ಕೇಳಬೇಕು. ಇವತ್ತು ಲೇಟೆಸ್ಟ್ 4ನೇ ದಿನ ಖಮೇನಿಯವರ ಸಮಾಧಿ ಮೇಲೆ ಒಂದು ಹೆಣ್ಣುಮಗಳು ನೃತ್ಯ ಮಾಡಿದಾಳೆ. ಸಾರ್ವಜನಿಕವಾಗಿ ಹಿಜಾಬನ್ನ ಕಿತ್ತೆದೆಸೆದು ಬದುಕ್ತಾರೆ, ಅದರ ಪ್ರತಿಭಟನೆ ಮಾಡ್ತಾರೆ, ಅದರ ಮೂಲಕ ನಮ್ಮ ಪ್ರಾಣ ಹೋಗ್ತದೆ ಅಂತ ಗೊತ್ತಿದ್ರು ಅವ್ರು ಮಾಡ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ಅವ್ರು ಎಷ್ಟು ನೊಂದಿದ್ದಾರೆ ಅಂತ ಲೆಕ್ಕ ಹಾಕಿ.
ಸಂಗೀತ ಕೇಳುವಂಗಿಲ್ಲ, ಸಿನಿಮಾ ನೋಡುವಂಗಿಲ್ಲ, ಬುರ್ಕ ಹಾಕದೆ ಹೊರಗೆ ಬರುವಂಗಿಲ್ಲ, ಹಿಜಾಬ್ ಹಾಕದೆ ಬದುಕುವಂತಿಲ್ಲ, ಹೆಣ್ಮಕ್ಕಳಿಗೆ ಶಿಕ್ಷಣದ ನಿರಾಕರಣೆ, ತಲೆಗೂದಲು ಒಂದು ಚೂರು ಹೊರಗೆ ಹಿಜಾಬಿನ ಹೊರಗೆ ಬಂದರೆ ಅವರಿಗೆ ಮರಣದಂಡನೆ, ಹಾಡೆ ಹಗಲು ಕತ್ತರಿಸಿ ಬಿಸಾಡಲಾಗಿದೆ, ಆಸಿಡ್ ಹಾಕಲಾಗಿದೆ, ದೊಣ್ಣೆಯಿಂದ ಹೊಡೆದು ಸಾಯಿಸಲಾಗಿದೆ. ಇಂಥ ಹೆಣ್ಣು ಮಕ್ಕಳ ದುರದೃಷ್ಟಕರ ನರಕ ಸದೃಶ ಬದುಕನ್ನ ಬದುಕಲಿಕ್ಕೆ ಬಿಟ್ಟಂತ ಇದೇ ಖಮೇನಿಯ ಸಾವಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಬಹುಪಾಲು, ಅದು ಕಾಶ್ಮೀರದಲ್ಲಿರಬಹುದು, ಲಾಲ್ ಚೌಕಲ್ಲಿರಬಹುದು, ತಮಿಳ್ನಾಡಲ್ಲಿರಬಹುದು, ಬೆಂಗಳೂರಿನಲ್ಲಿರಬಹುದು, ಏನು ಪ್ರತಿಭಟನೆ ಮಾಡಾಳೋದು ನೋಡ್ತೀರಿ? ಬುದ್ಧಿ ಇದೆಯಾ ನಿಮ್ಗೆ? ನೀವ್ ಹೆಣ್ಣು ಮಕ್ಕಳ, ನಿಮಗ್ ಹಾಗಾಗಿದ್ರೆ ಏನಾಗ್ತಿತ್ತು? ಇಡೀ ಪ್ರಪಂಚದಲ್ಲಿ 57 ರಾಷ್ಟ್ರ ಇದೆಯಲ್ಲ ಮುಸ್ಲಿಂ ರಾಷ್ಟ್ರ, ಯಾವುದೇ ಆದರೂ ರಾಷ್ಟ್ರ ಇವತ್ತಿನವರೆಗೆ ಇರಾನಿನ ಒಟ್ಟಿಗಿದೆಯಾ? ಇರಾನ್ ಸಂಪೂರ್ಣವಾಗಿ ಏಕಾಂಗಿ ರಾಷ್ಟ್ರ. ಇರಾನ್ ಜೊತೆಗೆ ಯಾವ ಮುಸ್ಲಿಂ ರಾಷ್ಟ್ರ ಇದೆ ತೋರಿಸಿ. ಇವತ್ತು ಮಧ್ಯಪ್ರಾಚ್ಯದ ಮೇಲೆ ದಾಳಿ ಆಗ್ತಾ ಇದೆ. ಇಲ್ಲಿ ಪ್ರತಿಭಟನೆ ಮಾಡುವ ಹೆಣ್ಣು ಮಕ್ಕಳಿಗೆ ಕೇಳ್ತೇನೆ ನಾನು, ನಿಮ್ಮ ಸಹೋದರರು, ಸಹೋದರಿಯರು, ಸಂಬಂಧಿಗಳು ಮಧ್ಯಪ್ರಾಚ್ಯದಲ್ಲಿ ಕೆಲಸ ಮಾಡ್ತಾರೋ ಇನ್ನೆಲ್ಲಿ ಕೆಲಸ ಮಾಡ್ತಾರೆ ಹೇಳಿ? ಅಲ್ಲಿ ಇರಾನ್ ಅನಾವಶ್ಯಕವಾಗಿ ದಾಳಿ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಪ್ರತಿಯೊಂದು ರಾಷ್ಟ್ರಗಳು ಹೇಳಿದವೆ. UAE ಏನ್ ಹೇಳಿದೆ? ನಿಮ್ಮ ಒಟ್ಟಿಗೆ ಸ್ನೇಹ ಇದೆ, ನಮ್ಮ ವಾಯುನೆಲೆ, ನಮ್ಮ ನೌಕಾನೆಲೆ ನಿಮಗೆ ಶಾಶ್ವತವಾಗಿ ಯಾವಾಗ ಬಳಸಲಿಕ್ಕೂ ನಾವು ಬಿಡ್ತೇವೆ. ಇರಾನಿನ ವಿರುದ್ಧ ಯುದ್ಧ ಮಾಡ್ತೀರಿ ಅಂತಾದ್ರೆ ನಮ್ಮ ನೆಲೆಗಳನ್ನ ನಿಮಗೆ ಬಳಸಲಿಕ್ಕೆ ಬಿಡುವುದಿಲ್ಲ. ಆದ್ರಿಂದಲೇ ಸಾವಿರಾರು ಕ್ಷಿಪಣಿ, 60,000ಕ್ಕೆ ಹೆಚ್ಚು ಜನ ಎಲ್ಲ ಇರುವಂತ ವಿಶ್ವದ ಬೃಹತ್ ನೌಕೆ ಅಬ್ರಹಾಂ ಲಿಂಕನ್ ನೌಕೆ, ಅದನ್ನೇ ತಂದಲ್ಲಿ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದೆ ಅಮೆರಿಕ. ಇದರ ಮೂಲಭೂತ ಜ್ಞಾನ ಇಲ್ಲದೇನೆ ಅಮೆರಿಕವನ್ನ ಹೊಡೆಯಬೇಕು ಅಂತಾದ್ರೆ ಅದರೊಟ್ಟಿಗೆ ಮಿತ್ರತ್ವವನ್ನ ವಹಿಸಿದಂತ ಮಧ್ಯಪ್ರಾಚ್ಯದ ಮುಸ್ಲಿಂ ಕಂಟ್ರಿಗಳನ್ನೇ ಗುರಿಯಾಗಿಸಿ ಇವತ್ತು ಅಲ್ಲಿ ಕ್ಷಿಪಣಿಯನ್ನ ಉರುಳಿಸ್ತಾ ಇದೆಯಲ್ಲ. ದುಬೈನ ಶಾಂತಿಪ್ರಿಯ, ಅದು ವಿವಾದ ಇಲ್ಲ, ರಾಜಕೀಯ ಇಲ್ಲ, ಏನೂ ಇಲ್ಲ. ಅಂಥದ್ರಲ್ಲಿ ಬುರ್ಜ್ ಖಲೀಫಾದ ಪಕ್ಕದಲ್ಲಿ ಹೋಗಿ ಹೊಡಿತಾರೆ ಅಂತಂದ್ರೆ ಆ ಅನಾಹುತದಲ್ಲಿ ಸಾಯುವವರು ಯಾರು? ತೊಂದರೆಗೊಳಗಾಗೋರು ಯಾರು? ಭಾರತೀಯ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಇಷ್ಟು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲ. ಇರಾನ್ ಅನ್ನ ಬೆಂಬಲಿಸ್ತೀರಿ, ಖಮೇನಿಯನ್ನ ಬೆಂಬಲಿಸ್ತೀರಿ. ನಿಮ್ಮ ಮಕ್ಕಳಿಗಾದ್ರೆ, ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಅನ್ಯಾಯ ಆದ್ರೆ ನೀವಿದನ್ನ ಸಹಿಸ್ತೀರಾ? ಒಂದು ಕೂದಲು ಹೊರಗೆ ಬಿತ್ತು ಅಂತ ಬಾಂಬ್ ಹಾಕುದು, ಹೊಡೆದಾಕುದು, ಗಲ್ಲಿಗೇರಿಸುದು. ಖಮೇನಿ ಏನ್ ಹೇಳ್ತಾನೆ ಗೊತ್ತಾ ನಿಮಗೆ ಹೆಣ್ಮಕ್ಳ ಬಗ್ಗೆ? ಖಮೇನಿಯ ಸ್ಟೇಟ್ಮೆಂಟ್ ಹೆಣ್ಣುಮಕ್ಕಳ ಬಗ್ಗೆ, ದೇ ಆರ್ ಅನಿಮಲ್ಸ್, ಅವರು ಪ್ರಾಣಿಗಳು, ಅಂಡ್ ಗಾಡ್ ಕ್ರಿಯೇಟೆಡ್ ವುಮನ್ ಫಾರ್ ಮೆನ್ಸ್ ಯೂಸ್, ಜಸ್ಟ್ ಸೋ ಮೆನ್ ವುಡ್ ನಾಟ್ ಗೆಟ್ ಸ್ಕೇರ್ಡ್. ವುಮನ್ ಲುಕ್ ಲೈಕ್ ಎ ಕೌಸ್, ಶೀಪ್, ಕ್ಯಾಮಲ್ಸ್ ಅಂಡ್ ಡೊಂಕಿ. ಅವರು ನಮಗೆ ಬೇಕಾದಂತ ಉಪಯುಕ್ತ, ಗಂಡಸು ಸಮಾಜಕ್ಕೆ ಉಪಯುಕ್ತ ಪ್ರಾಣಿಗಳು. ನಾವು ನಮಗೆ ಬೇಕಾದಂತೆ ಅವರನ್ನ ಬಳಸಿಕೊಳ್ಳಬೇಕು. ಇದು ಗಾಡ್ ಕ್ರಿಯೇಷನ್ಸ್. ಇದೇ ಖಮೇನಿ ಹೇಳಿದ್ದು. ಹೆಣ್ಣುಮಕ್ಕಳು ಅನಿಮಲ್ಸು, ಗಂಡಸರಿಗಾಗಿ ಹುಟ್ಟಿಸಿದ್ದು. ಅವರು ಏನು ಕೌಸ್, ದನ, ಕುರಿ, ಕ್ಯಾಮಲ್, ಒಂಟೆ ಮತ್ತು ಕತ್ತೆಗಳ ಹಾಗೆ ನಮ್ಮ ಭೋಗಕ್ಕೆ, ನಮ್ಮ ಬಳಕೆಗಾಗಿ ಹೆಣ್ಣು ಮಕ್ಕಳನ್ನ ಹುಟ್ಟಿಸಿದ್ದು ದೇವರು. ಇಂಥ ಖಮೇನಿ ಸತ್ತಾಗ ಅಳಬೇಕಲ್ವಾ? ನಮ್ಮ ದೇಶದ ಪ್ರಧಾನಿ ದುಃಖಿಸಬೇಕು, ಖಂಡಿಸಬೇಕು. ಈ ದೇಶ ಯಾವ್ದಾದ್ರು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಇಂಥ ದುಸ್ಥಿತಿ ಇದೆಯಾ? ಇಂಥ ಮಾತನ್ನ ಯಾರಾದ್ರೂ ಆಡ್ತಾರಾ? ಆಡಿದ್ರೆ ನೀವು ಸುಮ್ಮನುಳಿತೀರಾ? ಅಲ್ಲಿಯ ಕೆಲವು ಉದಾಹರಣೆಗಳನ್ನ ನಿಮಗೆ ಕೊಡುವುದಾದ್ರೆ, ಎದೆ ನಡುಗುವ ಉದಾಹರಣೆ, ಎದೆ ನಡುಗುವ ಉದಾಹರಣೆ. ಇವತ್ತು ಯಾಕೆ ಇರಾನಿನ ಹೆಣ್ಮಕ್ಳು ಸಂಭ್ರಮಿಸ್ತಾ ಇದ್ದಾರೆ ಅದರ ಚಿತ್ರವನ್ನು ಕೊಡ್ತೇವೆ ನಿಮಗೆ, ನೋಡಿ ಕಣ್ತುಂಬಿಸ್ಕೊಳ್ಳಿ. We've been waiting for this moment 47 years. 47 years. And this is amazing. Thank you, Mr. Trump. Thank you for keeping your words. Thank you. We really needed it. It's the best day of my life. Hearing this news, Khamenei is dead. I'm just so excited. It's been for 47 years and it's over. We can't believe it's over. It's a relief, that anybody gets killed is not really something that you can rejoice. But I know that he wanted to be a murder. ಯಾಕೆ ಅಂತ ಒಂದು ನರಕದ ಬಾಳ್ವೆ, ಒಂದು ಕೂದಲು ಹೊರಗೆ ಬಂತು ಅನ್ನುವ ಕಾರಣಕ್ಕಾಗಿ ಹಿಜಾಬ್ನಿಂದ 25 ವರ್ಷದ ಮರ್ಜಿ ಇಬ್ರಾಹಿನಿ ಅವರ ಮೇಲೆ ಅಲ್ಲಿಯ ಮಾರಲ್
ಏನೋ ಒಂದು ಟ್ರೂಪ್ ಅಂತ ಪೊಲೀಸ್ ಇದೆ, ಮಾರಿಲ್ ಪೊಲೀಸ್, ಅದು ಆಸಿಡ್ ಹಾಕಿ ಇರಾನ್ ಇಸ್ಫಹಾನ್ ನಗರದ ಬೀದಿಯಲ್ಲಿ ಆಸಿಡ್ ದಾಳಿಯನ್ನ ಮಾಡ್ತದೆ. ಅದರ ಫೋಟೋವನ್ನು ತೋರಿಸ್ತೇವೆ ನಮ್ಗೆ. ಇಂಥ ನೂರಾರು ಹೆಣ್ಣು ಮಕ್ಕಳ ಕಥೆಗಳನ್ನ ನಿಮಗೆ ಹೇಳಬಹುದು. ಅದ್ರ ಕತೆ ಇನ್ನೊಂದು ಮಗ್ಲಿದೆ ಅದಕ್ಕೆ ನೋಡಿ. 16 ವರ್ಷ ಅತೀಫೆ ಸಹಾಲೆ ಅಂತ ಇವ್ರ ಹೆಸರು. ಹಿಜಾಬ್ ಧರಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಇವಳನ್ನ ಸಾರ್ವಜನಿಕವಾಗಿ ಹ್ಯಾಂಗ್ ಮಾಡಲಾಯಿತು. ಆಯ್ತಾ. ಆಮೇಲೆ ಮಿನು ಮಜೀದಿ ಹಿಜಾಬ್ ಹಾಕಿಲ್ಲ ಅಂತ 2022ರಲ್ಲಿ ಅವಳನ್ನ ಸರ್ಕಾರ ಕೊಲ್ತದೆ. ಯಾವಾಗ ಅವಳನ್ನ ಕೊಂದ್ರೋ 2022ರಲ್ಲಿ ಹೆಣ್ಣು ಮಕ್ಕಳ ಪರ ಹೋರಾಟ ಅಲ್ಲಿ ಗಗನಕ್ಕೆ ಮುಟ್ಟಿತು. ಅವಳ ತಾಯಿ ತನ್ನ ತಾಯಿಯನ್ನ ಈ ರೀತಿ ಕೊಂದಂತ ಕಮೇನಿ ಅವನನ್ನ ತಾಯಿಯ ಫೋಟೋ ಇಟ್ಕೊಂಡು ಅಳ್ತಾ ಅಳ್ತಾ ಆ ಕಮೇನಿಗೆ ಎಂತ ಶಾಪ ಆಗ್ತಾ ಇದ್ಲು ಅನ್ನೋದನ್ನು ವಿಡಿಯೋದಲ್ಲಿ ನೋಡಬಹುದು ನೀವು. عمدن با پاشیدن اسید یا هر نوع ترکیبات شیمیایی دیگر با هر میزان غلظت موجب جنایت 2022ರಲ್ಲಿ ಇಂಥ ದಾರುಣವಾದಂಥ ಘಟನೆ ನಿಮಗೆ ನೂರಾರು ಸಿಗುತ್ತೆ. ಅದೇನು ಕಡಿಮೆ ಇಲ್ಲ. ಹಿಜಾಬ್ ಧರಿಸುವಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಕೂದಲು ಕಂಡದಕ್ಕೆ ಸಾರ್ವಜನಿಕವಾಗಿ ದೊಣ್ಣೆಯಿಂದ ಹೊಡೆದು ಕೊಂದದ್ದು, ಹ್ಯಾಂಗ್ ಮಾಡಿದ್ದು, ಜೈಲಿಗೆ ಹಾಕಿದ್ದು ಎಲ್ಲವೂ ಸಿಗುತ್ತೆ. ಜೈಲಿಗೆ ಈ ಎಲ್ಲ ಕಾರಣಕ್ಕಾಗಿ ಈ ಡಿಕ್ಟೇಟರ್ ಖಮೇನಿ ಈಸ್ ಡೆಡ್ ಅಂತ ಸಂಭ್ರಮಿಸುವ ಹೆಣ್ಮಕ್ಕಳ ಒಡಲಲ್ಲಿ ಇರುವಂತ ಕಥೆಗಳನ್ನ ಕೇಳಿದ್ರೆ, ಅಲ್ಲಿ ಹೆಣ್ಮಕ್ಕಳ ದುರಂತವನ್ನ ಕೇಳಿದ್ರೆ, ಇಲ್ಲಿ ಎದೆ ಬಡ್ಕೊಂಡು ಅಳುವ ಹೆಣ್ಮಕ್ಕಳು ಇದೆ ನಮ್ಮ ಭಾರತದಲ್ಲಿ ಖಮೇನಿ ಪರವಾಗಿ. ಅವ್ರು ಇದನ್ನೆಲ್ಲ ಕೇಳಬೇಕು, ನೋಡ್ಬೇಕು. ಮದುವೆ ಆಗದೆ ಇದ್ದ ಹೆಣ್ಣುಮಕ್ಕಳು ಇಂಥ ಒಂದು ಅವರ ಶರಿಯತ್ ಕಾನೂನಿನ ಹೊರತಾಗಿ ಬದುಕಿ ಅಥವಾ ಪ್ರತಿಭಟಿಸಿ ಜೈಲಿಗೆ ಹೋದವರ ಬಗ್ಗೆ ಖಮೇನಿ ಕೊಟ್ಟಂತ ಹೇಳಿಕೆ ನೋಡಿ. ಅಪ್ರಾಪ್ತ ಮತ್ತು ಮದುವೆ ಆಗದೆ ಇದ್ದಂಥವ್ರು ಅವರು ಹಾಗೇ ಸತ್ತರೆ ಅವರಿಗೆ ಜನ್ನತ್ತಿಲ್ಲ, ಸ್ವರ್ಗ ಇಲ್ಲ. ಆದ್ರಿಂದ ಅವರ ಮೇಲೆ ಅತ್ಯಾಚಾರ ಮಾಡಿ, ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ರೆ ಅವರು ಸತ್ತ ಮೇಲೆ ಜನ್ನತ್ತಿಗೆ ಹೋಗ್ತಾರೆ ಅಂತ ಅಲ್ಲಿ ಕಾನೂನು ಮಾಡಿದ್ರು. ಇದಕ್ಕಿಂತ ಹೇಯ ಏನಾದರೂ ಇದ್ರೆ ದಯವಿಟ್ಟು ನನಗೆ ಹೇಳಿ. ಇದಕ್ಕಿಂತ ಹೇಯವಾದದ್ದು ಏನಾದ್ರು ಇದ್ರೆ ದಯವಿಟ್ಟು ಹೇಳಬೇಕು. ಮಹಿಳೆಯರ ಬಗ್ಗೆ ಖಮೇನಿಯವರಿಗೆ ಎಂಥ ಒಂದು ಕ್ರೌರ್ಯದ ಮನೋಭಾವ ಇತ್ತು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನ ಈಗ ನೀವು ಕೇಳಿದ್ದೀರಿ. ಇನ್ನೊಂದು ಉದಾಹರಣೆಯನ್ನ ಕೊಡ್ತೇನೆ. ಬಹುಶಃ ನಿಮಗೆ ಮನುಷ್ಯತ್ವದ ಒಂದು ಸಣ್ಣ ಗಂಧಗಾಳಿ ಇದ್ರೆ ನಿಮಗೆ ಹೃದಯ ಸ್ತಂಭನ ಆಗುತ್ತೆ. ಇದೇ ಖಮೇನಿ ಸರ್ಕಾರದಲ್ಲಿ ಇದ್ದಂತ ಕಟ್ಟರ್ ಕಾನೂನಿನ ಅಡಿಯಲ್ಲಿ ಅದನ್ನ ವಿರೋಧಿಸಿ 2022ರಲ್ಲಿ ಏನು ಬೀದಿಗಿಳಿದ್ರಲ್ಲ, ಆವಾಗ ಖಮೇನಿ ಸರ್ಕಾರ ಕೊಟ್ಟಂತ ಅಧಿಕೃತ ಮಾಹಿತಿ 3500 ಮಹಿಳೆಯರನ್ನ ಅಲ್ಲಿ ಕಾನೂನಿನ ಅಸ್ತ್ರವನ್ನ ಬಳಸಿ ಅವರನ್ನ ಮುಗಿಸಲಾಗಿದೆ. ಆದರೆ ಇಂಟರ್ನ್ಯಾಷನಲ್ ಬೇರೆ ಬೇರೆ ರೀತಿಯ ವರದಿಗಳೇನು ಹೇಳ್ತವೆ ಅಂತಂದ್ರೆ ಅವರು ಕೇವಲ 10% ಮಾತ್ರ ಅಂಕಿಅಂಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ನಿಜವಾದ ಜಿನೋಸೈಡ್, ಹೆಣ್ಮಕ್ಕಳ ಮಾರಣ ಹೋಮವನ್ನ ಖಮೇನಿ ಸರ್ಕಾರ ಮಾಡಿದ್ದು 35,000ಕ್ಕೂ ಹೆಚ್ಚು. ನೆನಪಿಡಿ. ಇಲ್ಲಿ ಎದೆ ಬಡ್ಕೊಂಡು ಖಮೇನಿಗೋಸ್ಕರ 100 ಮಕ್ಕಳು ಮಾಡಿ ನಾವು ಟ್ರಂಪ್ ಅನ್ನ ಕೊಲ್ತೇವೆ ಅಂತೆಲ್ಲ ಭಯಂಕರ ಹೋರಾಟ ನಡೀತಾ ಇದೆಯಲ್ಲ ಭಾರತದಲ್ಲಿ. ಅರ್ಥ ಮಾಡ್ಕೊಡ್ಬೇಕು ಭಾರತದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತರಾಗಿದ್ದಾರೆ ಅಂತ. ಆಮೇಲೆ ಇನ್ನೊಂದು, ಇಷ್ಟೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ, ಅದು ಎಲ್ಲಾಗ್ತಾ ಇದೆ ಗೊತ್ತಾ? ಈ 4ರಿಂದ 5 ದಿನಕ್ಕೆ ಕಾಲಿಟ್ಟಂತ ಯುದ್ಧದ ಸಂಪೂರ್ಣ ವಿವರಗಳನ್ನ ಗಮನಿಸಿದಾಗ ಕೇವಲ ಭಾರತ ಮತ್ತು ಪಾಕಿಸ್ತಾನ ಇಲ್ಲಿ ಮಾತ್ರ ಪ್ರತಿಭಟನೆ ಆಗ್ತಾ ಇದೆ. ಬಾಂಗ್ಲಾದಿಂದ ಇನ್ನೂ ಸುದ್ದಿ ಬಂದಿಲ್ಲ, ಅಲ್ಲೊಂದು ಚೂರು ಆಗಿರಲೂಬಹುದು. ಆದ್ರೆ ಅವ್ರಿಗೀಗ ಹೊಸ ಸರ್ಕಾರ ಬಂದರೂ ಕೂಡ ಅಲ್ಲಿ BNPಯ ನಾಯಕನನ್ನೇ ಮೊನ್ನೆ ಹೊಡೆದುಳಿಸಿದ್ದಾರೆ. ಅವ್ರಿಗೆ ಅವ್ರದೇ ಬೇಕಾದಷ್ಟಿದೆ. ಇಡೀ ವಿಶ್ವದಲ್ಲಿ 57 ರಾಷ್ಟ್ರ ಇದೆಯಲ್ಲ ಮುಸ್ಲಿಂ ರಾಷ್ಟ್ರ, ಅದರಲ್ಲಿ ಕೇವಲ ಭಾರತ ಮತ್ತು ಪಾಕಿಸ್ತಾನ. ಉಳಿದವ್ರಿಗೆ ಯಾರಿಗೂ, ಮುಸ್ಲಿಂ ರಾಷ್ಟ್ರದವರಿಗೆ ಖಮೇನಿ ಬಗ್ಗೆ ಕಾಳಜಿ ಇಲ್ಲ, ಖಮೇನಿ ಬಗ್ಗೆ ಅನುಕಂಪ ಇಲ್ಲ, ಖಮೇನಿಯ ಬಗ್ಗೆ ಯಾವುದೇ ರೀತಿಯ ಭಾವನಾತ್ಮಕವಾದಂತ ಸಂಬಂಧ ಇಲ್ಲ. ಇರಾನು ಐಸೋಲೇಟೆಡ್
ಇಡೀ ಪ್ರಪಂಚದಲ್ಲಿ ನಡುಗುಡ್ಡೆಯಾಗಿ ಏಕಾಂಗಿಯಾಗಿ ನಿಂತಂತ ದೇಶ ಯಾಕೆ ಅಂತಂದ್ರೆ ಅಲ್ಲಿಯ ಕಮೇನಿಯ ಮನೋಭಾವ. ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಇರಾನಿನಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿಗಳು ಹೇಗಿದೆ, ಹೇಗೆ ಅವರು ಬುರ್ಕಾ ತೊಡಬೇಕು, ಹಿಜಾಬನ್ನು ಹೇಗೆ ಹಾಕಬೇಕು, ಅದರಲ್ಲಿ ಒಂದು ಕೂದಲು ಹೊರಗೆ ಕಂಡ್ರು ಯಾವ್ಯಾವ ರೀತಿಯ ಶಿಕ್ಷೆ, ಇದೆಲ್ಲವನ್ನ ನಾನು ನಿಮ್ಮ ಎದುರು ಇಟ್ಟಿದ್ದೇನಲ್ಲ. ಭಾರತದಲ್ಲಿ ನ್ಯೂಸ್ 18 ಅವರು ಒಂದು ಮುಸ್ಲಿಮರ ಕಟ್ಟರವಾದಿ ಮುಸ್ಲಿಮು, ಬಾಂಗ್ಲಾ ಮತ್ತು ಪಾಕಿಸ್ತಾನ ಮಾಡೆಲ್ ಅಂತ ಹೇಳುವ ದುಷ್ಟ ನನ್ನ ಮಗ ಅವನು. ಅವನಿಗೊಂದು ಬಹಳ ಅದ್ಭುತ ಪ್ರಶ್ನೆ ಹಾಕ್ತಾರೆ ಆ ಆಂಕರು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯೋ, ನಿಮ್ಮ ಅಜ್ಜಿಯೋ, ನಿಮ್ಮ ಹೆಂಡತಿಯೋ, ನಿಮ್ಮ ಸೋದರಿಯೋ ಬುರ್ಕಾ ತೊಡ್ತಾರಾ? ಅವರು ಹಠ ಕಟ್ಟಿ ಆ ಪ್ರಶ್ನೆಗೆ ಉತ್ತರವನ್ನ ಪಡಿತಾರೆ. ಅದನ್ನ ಕೇಳಿದ್ರೆ ನೀವು ದಂಗಾಗ್ತೀರಿ. ಅವ್ರ ಮನೆಯಲ್ಲಿ ಯಾರು ಹಾಕೋದಿಲ್ಲ. ಇಲ್ಲೂ ಹಾಗೇನೆ. ಇಲ್ಲಿ ರಾಷ್ಟ್ರೀಯ ನಾಯಕರು, ಸರ್ಕಾರದಲ್ಲಿ ಮುಂಚೂಣಿಯಲ್ಲಿರುವವರು, ಆರ್ಮಿ ಆಫೀಸರ್ಸ್ಗಳ ಮಕ್ಕಳು, ಇವರೆಲ್ಲರೂ ವೆಸ್ಟರ್ನ್ ಕ್ಲಾತ್ಸ್ ಹಾಕಿಸಿ ಬೇಕಾಬಿಟ್ಟಿ ತಿರುಗಬಹುದು. ನೋಡಿ, ಇಲ್ಲೊಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಫೋಟೋ ಸಮೇತ. ಇರಾನಿನ ಪವರ್ಫುಲ್ ವ್ಯಕ್ತಿ ಅಲಿ ಶಮ್ಖಾನಿ ಅನ್ನುವಂಥವನ ಮಗಳ ಮದುವೆಯ ದೃಶ್ಯಗಳನ್ನು ನೀವು ಗಮನಿಸಬಹುದು. ವೆಸ್ಟರ್ನ್ ಡ್ರೆಸ್ಸು, ಅರ್ಧ ಎದೆ ಕಾಣ್ತಾ ಇದೆ, ಕೂದಲು ಕಾಣ್ತಾ ಇದೆ, ಎಲ್ಲವೂ ಕಾಣ್ತಾ ಇದೆ. ಅದ್ಭುತವಾದ ಮದುವೆ. ಬುರ್ಕಾ ಇಲ್ಲ, ಹಿಜಾಬ್ ಇಲ್ಲ, ಶರಿಯಾ ಕಾನೂನಿಲ್ಲ, ಏನೂ ಇಲ್ಲ ಅಂತ. ಎಲ್ಲ ಸಾಮಾನ್ಯರಿಗೆ, ಬಡವರಿಗೆ. ಈ ನನ್ನ ಮಕ್ಕಳಿಗೆ ಯಾವುದೂ ಇಲ್ಲ. ಇಂಥ ಒಳಗಿನ ಧೂರ್ತತನವನ್ನ ಗೊತ್ತಿಲ್ಲದೇನೆ ಇಲ್ಲಿ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಎದೆ ಬಡ್ಕೊಂಡು ಅಳ್ತಿರಲ್ಲ, ನಿಮ್ಮನ್ನು ಮೂರ್ಖರು ಅಂತ ಹೇಳ್ಬೇಕೋ, ದಡ್ರು ಅಂತ ಹೇಳ್ಬೇಕೋ, ಅಥವಾ ಏನಂತ ಕರೆಬೇಕು? ನೀವು ಅಂತ ಸಮಾಜದಲ್ಲಿ ಬದುಕಲಿಕ್ಕೆ ಸಿದ್ಧರಿದ್ದೀರೇನೋ? ನಿನ್ನೆ ಯಾವುದೋ ಒಂದು ಟಿವಿ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ. ಅಷ್ಟೆಲ್ಲ ಇರಾನಿನ ಬಗ್ಗೆ, ಈ ಖಮೇನಿಯ ಬಗ್ಗೆ ಅಂತ ಒಂದು ವ್ಯಾಮೋಹ, ದುಃಖ, ದುಗುಡ ಇದ್ರೆ ನೀವು ಹೋಗಿ ಅಲ್ಲಿಗೆ ಅಂತ. ಅಲ್ಟಿಮೇಟ್ ಆಗಿ ಅದನ್ನೇ ಹೇಳಬೇಕಾಗತ್ತೆ ಅನಿವಾರ್ಯವಾಗಿ. ಅಂತ ಒಂದು ದುಸ್ಥಿತಿ ಯಾರಿಗೂ ಬರಬಾರ್ದು. ಕಣ್ಣಿದ್ದು ಕುರುಡ್ರು, ಕಿವಿಯಿದ್ದು ಕಿವುಡ್ರು ಅಂತಾರಲ್ಲ, ಧರ್ಮದ ಗುಂಗು ಈ ಮಟ್ಟಕ್ಕೆ ಯಾರನ್ನು ತಂದು ನಿಲ್ಲಿಸಬಾರದು. ಹಿಜಾಬ್ ಯಾಕೆ ಹಾಕಬೇಕು ಅನ್ನುವಂತ ಒಂದು ಚರ್ಚೆ ಬಂದಾಗ, ಶರಿಯಾ ಕಾನೂನಿನ ಪ್ರಕಾರ ಪರಪುರುಷರಿಗೆ ಈ ಹೆಣ್ಣು ಮಕ್ಕಳ ಕೂದಲೇನಿದೆಯಾ ಅದು ಕಾಣಬಾರದು. 2022ರಲ್ಲಿ ಪ್ರತಿಭಟನೆ ಆದಾಗ ಅದಕ್ಕೆ ಪರ್ಯಾಯವಾಗಿ ಹೆಣ್ಮಕ್ಳು ಕೊಟ್ಟ ಉತ್ತರ ಏನು ಗೊತ್ತಾ? ಸಾಮೂಹಿಕವಾಗಿ ಕೇಶಮುಂಡನ. ಎಸ್, ಕೂದಲು ಕಾಣಬಾರ್ದಲ್ಲ, ಆಯ್ತು, ಕೇಶಮುಂಡನ ಮಾಡ್ಕೊಳ್ತೇವೆ. ಈಗೇನ್ ಹೇಳ್ತೀರಿ? ಬೀದಿಯಲ್ಲಿ ಹಿಜಾಬ್ ಅನ್ನ ತೆಗೆದು ಬಿಸಾಡಿ ಬೆಂಕಿ ಹಾಕಿದ್ರು. ಆ ಪ್ರತಿಭಟನೆಗೆ ನಮ್ಮ ದೇಶದ ದರಿದ್ರ ಪ್ರಗತಿಪರರಾಗಲ್ಲ, ಸ್ವಾರ್ಥಕ್ಕಾಗಿ ಪ್ರಗತಿಪರರು, ಅವರವರ ಸ್ವಾರ್ಥಕ್ಕೆ, ಅವರವರ ಅಜೆಂಡಾಗಳಿಗೆ ಮಾತ್ರ. ಅಲ್ಲಿ ಆ ರೀತಿ ಇಲ್ಲ. ಅಲ್ಲಿ ನಿಜವಾದ ಪ್ರಗತಿಪರರು ಈ ಹೆಣ್ಣು ಮಕ್ಕಳ ಪ್ರತಿಭಟನೆಗೆ ಕೈ ಜೋಡಿಸಿದ್ರು. ಅವರನ್ನ ಕೊನೆಗೆ ಹೆಣ್ಣು ಮಕ್ಕಳನ್ನ ಸಾಮೂಹಿಕವಾಗಿ ಜೈಲಿಗಟ್ಟಲಾಯ್ತು, ಅವ್ರ ಮೇಲೆ ಅತ್ಯಾಚಾರ ಮಾಡಲಾಯ್ತು, ಅವರನ್ನ ಅತ್ಯಂತ ಕ್ರೂರವಾಗಿ ಕೊಲ್ಲಲಾಯ್ತು. ಅದರ ಪ್ರಶ್ನೆ ಬೇರೆ. ಇಂಥ ಸ್ಥಿತಿಯಲ್ಲಿ ನೀವು ಏನ್ ಮಾಡ್ತೀರಿ? ನೀವು ಹಾಕುವ ಕಣ್ಣೀರಿಗೆ, ನಿಮ್ಮ ಪ್ರತಿಭಟನೆಗೆ ಏನಾದ್ರೂ ಅರ್ಥ ಇದೆಯಾ ಹೇಳಿ. ಇಲ್ಲಿ ಕೆಲವು ಒಂದಿಷ್ಟು ವಿಡಿಯೋಗಳನ್ನ ನಿಮಗೆ ಕೊಡ್ಬೇಕು ನಾನು. ನನ್ನ ಧರ್ಮ, ನನ್ನ ಮುಸ್ಲಿಂ ಬಾಂಧವರು ಒಪ್ಲಿಕ್ಕಿಲ್ಲ, ಆದರೆ ಮೋದಿ ನಮ್ಮ ಕಣ್ಣೆದುರಿನ ಜೀವಂತ ಭಗವಾನ್ ಅಂತ ಒಬ್ರು ಹೇಳಿದ್ದಾರೆ. ಅದನ್ನ ನೋಡಿ. सर, लोग वाग कहते हैं कि मोदी जी इंसान है। हाँ। मैं तो उन्हें देवता मानता हूँ। मोदी जी को देवता मानता हूँ, और सही मायने में तो जीते जी भगवान है। मोदी जी? बिल्कुल। अरे मोदी जी को भगवान बोल दिया आपने? जीते जी। अच्छा, वो जिंदा रहते हुए भगवान मिल गया इस देश को। भाई मैं तो विकास और मोदी को जानता हूँ, डेवलपमेंट एंड नरेंद्र मोदी। बस। मोदी का मैं फुल फॉर्म आपको बताना चाहता हूँ। अच्छा, मास्टर ऑफ डेवलपिंग इंडिया। ಮೋದಿ का ಫುಲ್ ಫಾರ್ಮ್. ಇಂಡಿಯಾ ಟುಡೇ ಇಲ್ಲಿ ನಿಮ್ಗೆ ಆ ನಿರೂಪಕನ ಮುಖ ನೋಡಿದಾಗ ಗೊತ್ತಾಗುತ್ತೆ. ಮೋದಿ ವಿರುದ್ಧ ನಿರಂತರವಾಗಿ ಕೆಲಸ ಮಾಡಿಸ್ಕೊಂಡು ಬಂದಂತವ್ರು, ಆಮೇಲೆ ಅಮೆರಿಕದಲ್ಲಿ ಕೂಡ ಮೋದಿ ವಿರುದ್ಧ ಮಾತಾಡಿ ಮೋದಿ ಪರವಾಗಿದ್ದವರು ಇವ್ರ ಮೇಲೆ ಮುಗಿಬಿದ್ದು ಇತ್ತೀಚೆಗೆ ಮೋದಿ ಭಜನೆ ಮಾಡ್ಲಿಕ್ಕೂ ಶುರು ಮಾಡಿದ್ದಾರೆ ಇವರು. ಅವ್ರು ಕೇಳ್ತಾರೆ ನೋಡಿ, ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ, ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿಗೂ ಆಪರೇಷನ್ ಸಿಂಧೂರ್ ಆದಾಗ ಮಾಡಿದ್ದೇನು ಇವರು? ಆಪರೇಷನ್ ಸಿಂಧೂರ್ ಆದಾಗ ಈಗ ಕಮೇನಿಗೆ ಅಳುವವರು, ಎದೆ ಬಡ್ಕೊಳ್ಳುವವರು, ವಿರೋಧಿಸುವವರು, ಪ್ರತಿಭಟಿಸುವವರು ಎಲ್ಲೋಗಿದ್ರು? ಇವತ್ತು ಅದೇ ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಅವರ ಇಡೀ ಮಾರಣ ಹೋಮದ ಯುದ್ಧದ ರೀತಿಯಲ್ಲಿ ಗಲಭೆ ನಡೀತಾ ಇದೆ. ಅದನ್ನು ತೋರಿಸ್ತೇವೆ.
ಇದಕ್ಕೇನು ಹೇಳ್ತೀರಿ? ಏನು ಪ್ರತಿಕ್ರಿಯೆ ನಿಮ್ದು? ಇರಾನಿನಲ್ಲಿ ಇವತ್ತು ಅಲ್ಲಿಯ ಮಹಿಳೆಯರು ಟ್ರಂಪ್ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಖಮೇನಿ ಸತ್ತದ್ದಕ್ಕೆ. ಅಂದಮೇಲೆ ಎಷ್ಟು ಅವರ ಎದೆ ಒಳಗೆ ಆ ನರಕದ ಜಳದ ಅಗ್ನಿ ಯಾವ ರೀತಿ ಆಸ್ಫೋಟಿಸ್ತಾ ಇರ್ಬೋದು ಲೆಕ್ಕ ಹಾಕಿ. ಆಮೇಲೆ ನಮ್ಮ ದೇಶದಲ್ಲಿ ನಿಮಗೆ ನಮ್ಮ ದೇಶದ ಭವಿತವ್ಯದ ಬಗ್ಗೆ, ನಮ್ಮ ದೇಶದ ಭವ್ಯತೆಯ ಬಗ್ಗೆ, ಈ 12 ವರ್ಷಗಳಲ್ಲಿ ಮೋದಿ ಕಟ್ಟಿದ ಭಾರತದ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಸ್ವಾಭಿಮಾನ ಅಭಿಮಾನ ಇದೆಯೇನ್ರಿ ಈ ವಿರೋಧ ಪಕ್ಷಕ್ಕೆ, ಈ ಪ್ರತಿಭಟಿಸುವಂತ ಈ ಸಮುದಾಯಕ್ಕೆ? ಸೌದಿ ಅರೇಬಿಯಾ ಪ್ರತಿ ವರ್ಷ $80 ಬಿಲಿಯನ್ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನ ಅಮೆರಿಕದಿಂದ ಖರೀದಿಸ್ತಾ ಇದೆ. ಆದರೆ ಇವತ್ತು ಸೌದಿ ಮೇಲೆ ನಡೆದಂತ ದಾಳಿಗೆ ಒಂದೇ ಒಂದು ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ನಾವಿಗೆ ಡಿಫೆನ್ಸಿವ್ ಆಗಿ ಬಳಸ್ಕೊಳ್ಳಿಕ್ಕಾಗಿಲ್ಲ. ಅದೇ ಆಪರೇಷನ್ ಸಿಂಧೂರಕ್ಕೆ ಮೊದಲು ನಾವು ಆಪರೇಷನ್ ಸಿಂಧೂರವನ್ನ ಮಾಡಿದ್ಯಾಕೆ ಅಂತ ಸ್ಪಷ್ಟಪಡಿಸಿ ಆ ಟೆರರಿಸ್ಟ್ಗಳ ಅಡಗುದಾಣ ಮತ್ತು ಅವರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ರೆ ನಾನೇ ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಕೊಂಡು ಇದೇ ಟರ್ಕಿಯ ಡ್ರೋನ್ ಅನ್ನ ನಂಬಿಕೊಂಡು 1000 ಡ್ರೋನ್ ಅನ್ನ ಭಾರತದ ಮೇಲೆ ಪಾಕಿಸ್ತಾನ ಪ್ರಯೋಗಿಸ್ತಲ್ಲ, ಒಂದು ಡ್ರೋನ್ ನೆಲಕ್ಕೆ ಮುಟ್ಲಿಕ್ಕೆ ಬಿಟ್ಟಿಲ್ಲ. ಇದು ಮೋದಿ ಭಾರತ. ಇಂಥ ಒಂದು ಅದ್ಭುತವಾದ ಶಕ್ತಿಯುತವಾದ ಭಾರತವನ್ನ ಕಟ್ಟಲಾಗಿದೆ. ಚೈನಾ ಕೊಟ್ಟಂತ ಎಲ್ಲ ಏರ್ ಡಿಫೆನ್ಸಿವ್ ಸಿಸ್ಟಮ್ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಫೇಲ್ ಆಗಿದೆ. ಇಂತಹ ಸಂದರ್ಭದಲ್ಲಿ F-16 ಅನ್ನ ನಾವು ಕೆಲಸಕ್ಕೆ ಬಾರದೇ ಇದ್ದಂತ ಸ್ಥಿತಿಯಲ್ಲಿದ್ದಂತ ಒಂದು ವಿಮಾನವನ್ನ ಬಳಸಿ ಅಭಿನಂದನ್ ಯಾವ ರೀತಿ ಹೊಡೆದ್ರು ಅಂತ ನೀವು ನೋಡಿದ್ದೀರಿ. ಅಭಿನಂದನನ್ ಯಾವ ರೀತಿ ಧೀರೋದ್ದಾತ್ತವಾಗಿ ಮೋದಿ ಕರೆಸ್ಕೊಂಡ್ರು ಅನ್ನೋದನ್ನು ನೋಡಿದ್ದೀರಿ. ಬದಲಾಗಿದೆ ರೀ ಭಾರತ ಬದಲಾಗಿದೆ, ನೀವು ಬದಲಾಗಿಲ್ಲ ಅಷ್ಟೇ. ನಿಮಗೆ ವೋಟ್ ಬ್ಯಾಂಕ್ ರಾಜಕಾರಣ, ಶಿಯಾಗಳ ವೋಟುಗಳು ಪರ್ಯಾಯವಾಗಿ ಮುಸ್ಲಿಮರ ವೋಟುಗಳು, ಅದರ ಮೇಲೆ ಕಣ್ಣಿಟ್ಟಂತ ಕಾಂಗ್ರೆಸ್ಸಿಗೆ ಇವತ್ತು ಖಮೇನಿ ಆಪ್ತರಾಗ್ತಾರೆ. ಭಾರತದ ವಿರೋಧಿಯಾಗಿ ಟೆರರಿಸ್ಟ್ಗಳನ್ನ ಬೆಳೆಸಿದ ಖಮೇನಿ ಆಪ್ತರಾಗ್ತಾರೆ. ಅವರನ್ನ ಖಂಡಿಸಬೇಕು ಅನ್ನುವಂತ ಒತ್ತಡವನ್ನ ಪ್ರಧಾನಿಗೆ ತರ್ತಾರೆ. ಖಂಡಿಸದೇ ಇದ್ದಂತ ಪ್ರಧಾನಿ ಮೇಲೆ ಮುಗಿಬೀಳ್ತಾರೆ. ಅರ್ಥ ಆಗ್ಬೇಕು ಜನಕ್ಕೆ, ಅರ್ಥ ಆಗ್ಬೇಕು. ನಮಸ್ತೆ.